ನಮಸ್ಕಾರ ಕರ್ನಾಟಕ ಅಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಕುಕಿಂಗ್ ವಿತ್ ಲವ್. ಬನ್ನಿ ಇವತ್ತು ಟೀ ಟೈಮ್ಗೆ ಒಂದು ಒಳ್ಳೆ ಸ್ನಾಕ್ಸ್ ಒಂದಿಗೆ ಬಂದಿದ್ದೀನಿ ನಾನು. ಏನಪ್ಪಾ ಅಂತ ಸ್ನಾಕ್ಸ್ ಅಂದ್ರೆ ಖಜೂರ್. ಖಜೂರ್ ಅಂದ್ರೆ ಏನಪ್ಪಾ ಅಂದ್ರೆ ಇದು ಸ್ವೀಟ್ ಆಗಿರತ್ತೆ, ಗರಿ ಗರಿ ಆಗಿತ್ತೆ. 90s ಕಿಡ್ಸ್ಗಂತೂ ತುಂಬಾ ತುಂಬಾ ಫೇವರೇಟ್ ಆದ ಸ್ನಾಕ್ಸ್ ಇದು. ಹಂಗಂತ ಬರೀ 90s ಕಿಡ್ಸ್ ಮಾತ್ರ ಅಲ್ಲ, ಈ ಜನರೇಷನ್ ಅವ್ರಿಗೂ, ಚಿಕ್ಕ ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಯಾರಿಗೆ ಆಗ್ಲಿ ತುಂಬಾ ಅದ್ಭುತವಾದ ಒಂದು ರೆಸಿಪಿ ಇದು. ಬನ್ನಿ ಇದನ್ನ ಮನೇಲಿರುವಂತಹ ಸಿಂಪಲ್ ಆದ ಒಂದು 5 ಇಂಗ್ರೀಡಿಯೆಂಟ್ ಜೊತೆ ಹೇಗ್ ಮಾಡೋದಂತ ನೋಡೋಣ. ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ನೋಡಿ, ಖಜೂರ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಷ್ಟೇ. 4 ಕಪ್ಪು ಮೈದಾ ತಗೊಂಡಿದ್ದೀನಿ. ನೀವು ಬೇಕಾದರೆ 2 ಕಪ್ ಮೈದಾ, 2 ಕಪ್ ಗೋಧಿ ಹಿಟ್ಟಲು ಮಾಡ್ಕೋಬೋದು. 2 ಕಪ್ ಶುಗರ್ ತಗೊಂಡಿದ್ದೀನಿ. 1 ಕಪ್ಪು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. 1 ಕಪ್ಪು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ತೆಂಗಿನಕಾಯಿ ಪೌಡ್ರನ್ನ ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 30 ಗ್ರಾಮ್ ಅಷ್ಟು ಕರಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ವೈಟ್ ಎಳ್ಳನ್ನು ಸಹ ಯೂಸ್ ಮಾಡ್ಬೋದು. 1 ಪಿಂಚ್ ಅಷ್ಟು ಸಾಲ್ಟ್ನ ತಗೊಂಡಿದ್ದೀನಿ. ಬನ್ನಿ ಈಗ ಇದನ್ನು ಪ್ರಿಪೇರ್ ಮಾಡೋಣ. ಬನ್ನಿ ಈಗ ಮೊದಲಿಗೆ ಈ ಶುಗರ್ನ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಕಾಯಿಸ್ಬಿಟ್ಟು ಮತ್ತೇನು ಕಲಿಸ್ಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೊಳ್ಬಿಡ್ತಾ ಇದ್ದೀನಿ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನು ಮಾಡೋ ವಿಧಾನ ನೋಡೋಣ. ನೋಡಿ, ಈಗ 4 ಕಪ್ಸು ಮೈದಾನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಬೌಲಲ್ಲೂ ಮಾಡ್ಕೋಬೋದು. ನಾನು ಕಲ್ಸೋಕ್ಕೆ ಈಸಿ ಇರುತ್ತಂತ ತಟ್ಟೆಯಲ್ಲಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದ್ರ ಜೊತೆಗೆ ಕರಿ ಎಳ್ಳನ್ನ ಒಂದು 30 ಗ್ರಾಮ್ಸು ಹಾಕ್ಕೊಳ್ತಿದ್ದೀನಿ. ಅದರ ಜೊತೆಗೆ ಹಾಗೆ ತೆಂಗಿನ ತುರಿ 1 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊಳ್ತಿದ್ದೀನಿ. ಶುಗರು 2 ಕಪ್ಪು ಮಿಕ್ಸಿಗೆ ಹಾಕಿಟ್ಕೊಂಡಿರೋದನ್ನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಅದನ್ನು ಬಿಸಿ ಮಾಡಿ ಕಾಯಿಸಿ ಕರಗಿಸಿ ಬೇಕಾದರೆ ಹಾಕ್ಕೋಬೋದು. ನಾನು ಹಂಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ನೀವು ಏಲಕ್ಕಿ ಬೇಕಾದರೂ 1-2 ಏಲಕ್ಕಿನ ಸ್ಮೆಲ್ಗೆ ಹಾಕ್ಕೋಬೋದು. ನೋಡಿ, ನಾನು ಸುಮ್ಮನೆ ಒಂದು 3 ಬೆರಳಲ್ಲಿ ಬರೋಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಈಗ ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ 1 ಕಪ್ಪು ತುಪ್ಪನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳೋಣ. ಕ್ಲೀನಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗಲಿ. ನೋಡಿ, ತುಪ್ಪ ಎಲ್ಲ ಹಿಟ್ಟಿಗೂ ಸೇರಿಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡಿದ್ದೀನಿ. ನಾನು ಒಂಚೂರು ಎಲ್ಲಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂಚೂರು ಕಮ್ಮಿ ಹಾಕ್ಕೋಬೋದು. ನೋಡಿ, ಹಿಟ್ಟು ಹಿಂಗೆ ಕೈಯಿಂದ ಹಿಡಿದ್ರೆ ಗಟ್ಟಿಯಾಗಿ ಕಾಣಿಸ್ಬೇಕು. ನೋಡಿ, ಹಿಂಗೆ ಮುರಿದ್ರೆ ಎಲ್ಲ ಮುರಿದೋಗ್ಬೇಕು. ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈ ಥರ ಬಂದಿಲ್ಲ ಅಂದರೆ ನಿಮಗೆ ಖಜೂರ್ ಬಂದು ತುಂಬ ಚೆನ್ನಾಗಿ ಬರೋದಿಲ್ಲ. ಈ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತದೆ. ತುಪ್ಪ ಹಾಕಿರೋದ್ರಿಂದ, ಹಸಿ ಕೊಬ್ಬರಿ ಹಾಕಿದ್ವಲ್ವ, ತುಂಬ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಚಪಾತಿ ಹಿಟ್ಟು ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಜಾಸ್ತಿ ಆಗಿಬಿಡ್ಬಾರ್ದು, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, 1 ಕಪ್ ನೀರು ಹಾಕ್ಕೊಂಡೆ, ಅದೇ ಸರಿ ಹೋಯ್ತು. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಅಂತ ಹೇಳಿದ್ದು ನಾನು. ನೋಡಿ, ಚೆನ್ನಾಗಿ ತುಪ್ಪನ ಹಾಕಿರ್ತೀವಲ್ಲ, ಕೊಬ್ಬರಿಯಲ್ಲೂ ತೇವಾಂಶ ಇರುತ್ತೆ. ಹಾಗಾಗಿ ನೀರನ್ನ ಅಳತೆ ನೋಡಿಕೊಂಡು ಹಾಕ್ಕೊಂಡ್ರೆ ನಮ್ಗೆ ಒಳ್ಳೆಯದು. ತುಂಬ ತೆಳುವಾಗೋದ್ರೆ ಮತ್ತು ನಮಗೆ ಖಜೂರ್ ಮಾಡೋಕ್ಕೆ ತುಂಬ ಕಷ್ಟ ಆಗೋಗುತ್ತೆ. ನೋಡಿ, ಈ ಅದಕ್ಕೆ ಬಂದರೆ ಸಾಕು. ಹಿಟ್ಟು ಅದಕ್ಕಿದೆ ಅಂತ ಹೇಗೆ ಗೊತ್ತಾಗತ್ತಂದರೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೋಡಿ, ಇದನ್ನು ಇದೇ ರೀತಿ ಮೇಲೆ ಒಂದು ಬಟ್ಲು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಒಳ್ಳೆ ಮುದ್ದೆ ಇದ್ದಂಗಿದೆ. ನೋಡಿ, ಈ ಥರ ಇದ್ದರೆ
ಚೆನ್ನಾಗಿ ಪರ್ಫೆಕ್ಟಾಗಿ ನಮಗೆ ಬಂದಿದೆ ಹಿಟ್ಟು ಅಂತ ಅರ್ಥ. ಇವಾಗ ಇದ್ರ ಮೇಲೆ ನೋಡಿ, ಇದ್ರ ಮೇಲೆ ಒಂದು ಬೋಲ್ ಇಟ್ಟು ಒಂದು ಅರ್ಧ ಗಂಟೆ ಹಂಗೆ ಸೈಡ್ಗೆ ಇಡೋಣ. ನೋಡಿ ಅರ್ಧ ಗಂಟೆ ನೆಂದಿದೆ. ಈಗ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋಷ್ಟಿಗೆ ನಾವು ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಇನ್ನೊಂದ್ಸರಿ ನಾದ್ಕೊಂಡು ಒಂದು 3 ಪೀಸ್ ಮಾಡ್ಕೊಳ್ಳೋಣ. 4 ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಈಗ ಇದನ್ನು ನಾದ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಈ ಸೈಜ್ ಇದ್ದರೆ ಸಾಕು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಟ್ ಮಾಡಿ ಒಂಥರ ಡಯಾಗ್ನಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಸೊ ಇದೇ ಥರ ಎಲ್ಲ ಹಿಟ್ಟನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು, ಇಲ್ಲ ಬಾಕ್ಸ್ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ ಯಾವ ಶೇಪ್ ಬೇಕಾದರೂ, ಯಾವ ಸೈಜ್ ಬೇಕಾದರೆ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ನಾನು ಚಿಕ್ಕ ಮಕ್ಕಳಿಗೆ ಕೊಡೋದ್ರಿಂದ ಚಿಕ್ಕ ಚಿಕ್ಕದಾಗಿ ಶೇಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೂ ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು. ಇದೇ ಥರ ಎಲ್ಲ ಹಿಟ್ಟನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದನ್ನು ರೌಂಡಾಗಿ ಕಟ್ ಮಾಡ್ಕೊಳ್ತೀನಿ. ಈ ಥರ ರೌಂಡ್ ಶೇಪಿಗೆ ಬೇಕಾದರೂ ಮಾಡ್ಕೋಬೋದು ನೀವು. ನೋಡಿ ಸ್ವಲ್ಪ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದೇ ರೀತಿ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ತೆಗೆದು ಪ್ಲೇಟಲ್ಲಿ ಇಟ್ಕೊಂಡು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿಕೊಂಡು ಎಣ್ಣೆಯಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಡೈಮಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಡಿಫ್ರೆಂಟ್ ಶೇಪ್ಸಲ್ಲಿ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸ್ವಲ್ಪ ಥಿಕ್ನೆಸ್ ಇರಬೇಕು, ಆವಾಗಲೇ ಚೆನ್ನಾಗಿ ಗರಿಯಾಗಿ ಬರೋದು. ಬನ್ನಿ ಇವಾಗ ಎಣ್ಣೆ ಕಾದಿದೆ, ಅದರಲ್ಲಿ ಹಾಕ್ಕೊಳ್ಳೋಣ. ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ನಿಧಾನಕ್ಕೆ ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗರಿಯಾಗಿ ಆಗೋವರೆಗೂ ಸುಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕರ್ಗಾಗೋಗುತ್ತೆ, ಬಟ್ ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೋಬೇಕು. ಒಂದು 5 ನಿಮಿಷ ಕೈಯ ಸೌಟಿಂದ ಕಲಿಸಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 5 ನಿಮಿಷ ಬೆಂದರೆ ಅದೇ ಮೇಲೆ ತೇಳುತ್ತೆ. ಆವಾಗ ನಾವು ಸೌಟಿಂದ ತಿರುಗಿಸ್ಕೊಳ್ಳೋಣ. ನೋಡಿ ಒಂದು 5 ನಿಮಿಷ ಆಗಿದೆ. ಈಗ ಒಂದೊಂದೇ ನಾವು ತಿರುಗಿಸಿ ಬೇಯಿಸ್ಕೊಳ್ಳೋಣ. ನೋಡಿ ಇದೇ ಥರ ಒಂದೊಂದನ್ನೇ ತಿರ್ಸ್ಕೊಂಡು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡಾರ್ಕ್ ಬ್ರೌನ್ ಬರೋ ಥರ ಸುಟ್ಕೊಳ್ಳೋಣ ನಾವು. ನೀವೇನಾದರೂ ಇದೇ ಮೊದಲ ಬಾರಿಗೆ ನಾವು ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ಏನಂತೀರಾ? ನೋಡಿ ಮುಕ್ಕಾಲಷ್ಟು ಬೆಂದಿದೆ. ಇನ್ನೂ ಒಂದು 10 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಈ ರುಚಿ ಅಂತೂ ಸೂಪರ್ ಆಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಡಾರ್ಕ್ ಬ್ರೌನ್ ಆಗೋಗುತ್ತೆ, ಬಟ್ ಒಳಗಡೆ ಸಾಫ್ಟ್ ಆಗಿರುತ್ತೆ. ಯಾಕಂದರೆ ನಾವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಸೆಲ್ಫ್ ಸ್ಟೋರೇಜು 1 ಮಂತ್ವರೆಗೂ ಇರುತ್ತೆ. ನೋಡಿ ಚೆನ್ನಾಗಿ ಡಾರ್ಕ್ ಬ್ರೌನು ಬೆಂದಿದೆ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತದೆ. ಮನೆ ತುಂಬ ಇದರ ಆರಾಮ ಅಂತೂ ಸೂಪರಾಗಿ ಬರ್ತಾಯಿದೆ. ಆ ಎಳ್ಳು ಹಾಕಿರೋದ್ರಿಂದ ಆ ಎಳ್ಳು ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾಯಿದೆ. ಇದೇ ರೀತಿ
ಎಲ್ಲನೂ ನಾವು ಫ್ರೈ ಮಾಡಿ ತಗೊಳ್ಳೋಣ. ನೋಡಿ, ಬ್ರೌನ್ ಕಲರ್ ಬಂದರೆ ಸಾಕು. ಚೆನ್ನಾಗಿ ಬೆಂದಿದೆ. ಲೋ ಫ್ಲೇಮ್ ಇಟ್ಟಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಇದನ್ನು ತೆಗೆದು ಬೌಲ್ಗೆ ಹಾಕ್ಕೊಳ್ಳೋಣ. ಈವ್ನಿಂಗು ಟೀ ಇಲ್ಲ ಕಾಫಿ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೋಡಿ, ಗರಿ ಗರಿಯಾಗಿ ಚೆನ್ನಾಗಿ ಬೆಂದಿದೆ. ತಣ್ಣಗಾದ್ಮೇಲೆ ಕಾಫಿ ಟೀ ಜೊತೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ, ಕಾಫಿ ಜೊತೆ ಸರ್ವ್ ಮಾಡೋಣ. ನಾನು ಬ್ಲ್ಯಾಕ್ ಕಾಫಿ ಕುಡಿತೀನಿ, ಹಾಗಾಗಿ ನೋಡಿ, ಸಂಜೆ ಟೀ ಆಗಲಿ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಬನ್ನಿ ಈಗ ಇದನ್ನು ಟೇಸ್ಟ್ ನೋಡೋಣ. ನೋಡಿ, ನೀವು ಯಾವಾಗ ಲೇಸಿಯಾಗಿ ಫೀಲ್ ಆಗ್ತಿರೋ ಆವಾಗ ಒಂದು ಸಿಂಪಲ್ ಆದ ಸ್ನ್ಯಾಕ್ ಜೊತೆ ಒಂದು ಬ್ಲ್ಯಾಕ್ ಕಾಫಿ ಆಗಲಿ ಒಂದು ಟೀ ಆಗಲಿ ಕುಡಿಯೋಣ. ಬನ್ನಿ ಇವಾಗ ಟೇಸ್ಟ್ ನೋಡೋಣ. ನೋಡಿ, ಎಷ್ಟು ಗರಿ ಗರಿಯಾಗಿ ಬಂದಿದೆ. ನೋಡಿ, ಕ್ರಂಚಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ನಾವು ತುಪ್ಪ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ. ಈ ಸಿಂಪಲ್ ಆದ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನ ಖುಷಿಪಡಿಸಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ಮಾತ್ರ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.